ನೀವು ಪ್ರತಿದಿನ ಸುಮಾರು 7ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡ್ತಿರ್ತೀರಿ. ಆದರೆ ಆ ಸಮಯದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಎಂದು ನಾನು ಹೇಳಿದರೆ ನೀವು ನಂಬ್ತೀರಾ? ಕಲ್ಪನೆ ಮಾಡ್ಕೊಳ್ಳಿ, ನೀವು ಮಲಗಿದ್ದೀರಾ, ನಿಮ್ಮ ದೇಹ ಅನ್ನೋದು ವಿಶ್ರಾಂತಿಯಲ್ಲಿ ಇದೆ, ಆದರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಇನ್ನೂ ಕೆಲಸವನ್ನು ಮಾಡ್ತಾನೇ ಇದೆ. ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೊಸ ನಂಬಿಕೆಗಳನ್ನು ನೆಡಬಹುದು, ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಿದ್ರೆಯ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಹೇಗೆ ಪ್ರೋಗ್ರಾಮ್ ಮಾಡುವುದು ಎಂಬುದನ್ನು ಸರಳವಾಗಿ ನಾವು ತಿಳಿದುಕೊಳ್ಳೋಣ. ಯಾಕೆ ನಮಗೆ ನಿದ್ದೆ ಅನ್ನೋದು ಇಂಪಾರ್ಟೆಂಟು? ನಮ್ಮ ಮನಸ್ಸು 2 ಭಾಗಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದು ಕಾನ್ಸಿಯಸ್ ಮೈಂಡ್, ಅಂದರೆ ನಾವು ಈ ಕ್ಷಣಕ್ಕೆ ಯೋಚಿಸುತ್ತಿರುವ ಮನಸ್ಸು. ಎರಡನೆಯದು ಸಬ್ಕಾನ್ಸಿಯಸ್ ಮೈಂಡ್, ಇದು ನಮ್ಮ ಅಭ್ಯಾಸಗಳು, ಭಾವನೆಗಳು, ನಂಬಿಕೆಗಳು ಮತ್ತು ಜೀವನದ ಅನೇಕ ನಿರ್ಧಾರಗಳನ್ನು ನಿಯಂತ್ರಿಸುತ್ತದೆ. ಆಶ್ಚರ್ಯಕರ ವಿಷಯ ಏನಂದರೆ, ನಮ್ಮ ಜೀವನದ ಸುಮಾರು 95% ವರ್ತನೆಗಳನ್ನು ಈ ಸಬ್ಕಾನ್ಸಿಯಸ್ ಮನಸ್ಸೇ ನಿಯಂತ್ರಿಸ್ತಾ ಇರುತ್ತೆ. ನಾವು ನಿದ್ರೆಗೆ ಜಾರುವ ಮುನ್ನ ಮತ್ತು ಬೆಳಗ್ಗೆ ಎಚ್ಚರವಾಗುವ ಮುನ್ನ ನಮ್ಮ ಮೆದುಳು ಆಲ್ಫಾ ಮತ್ತು ಥೀಟಾ ಬ್ರೇನ್ ವೇವ್ ಸ್ಥಿತಿಯಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಅವಚೇತನ ಮನಸ್ಸು ಹೊಸ ಮಾಹಿತಿಯನ್ನು ಸುಲಭವಾಗಿ ಸ್ವೀಕರಿಸುತ್ತದೆ. ಅದರ ಕಾರಣದಿಂದಲೇ ಈ ಸಮಯವನ್ನು ಮೈಂಡ್ ಪ್ರೋಗ್ರಾಮಿಂಗ್ಗೆ ಗೋಲ್ಡನ್ ಟೈಮ್ ಎಂದು ಕರೆಯಲಾಗುತ್ತೆ. ಸ್ಟೆಪ್ ನಂಬರ್ 1, ಸ್ಲೀಪ್ ವಿತ್ ಪಾಸಿಟಿವ್ ಇನ್ಪುಟ್. ನೀವು ಮಲಗೋದಕ್ಕಿಂತ ಮುಂಚೆ ಮೊಬೈಲ್ನಲ್ಲಿ ನಕಾರಾತ್ಮಕ ಸುದ್ದಿಗಳು, ಜಗಳದ ವಿಡಿಯೋಗಳು, ಭಯ ಹುಟ್ಟಿಸುವ ವಿಷಯಗಳನ್ನು ನೋಡುವುದನ್ನು ತಪ್ಪಿಸಿ. ಯಾಕಂದರೆ ನೀವು ಕೊನೆಯದಾಗಿ ನೋಡಿದ ಅಥವಾ ಕೇಳಿದ ವಿಷಯಗಳು ನಿಮ್ಮ ಅವಚೇತನ ಮನಸ್ಸಿನಲ್ಲಿ ಆಳವಾಗಿ ದಾಖಲಾಗುತ್ತವೆ. ಅದರ ಬದಲು ಶಾಂತವಾದ ಧ್ಯಾನ ಸಂಗೀತ, ಪಾಸಿಟಿವ್ ಅಫರ್ಮೇಷನ್ಸ್ ಅಥವಾ ಪ್ರೇರಣಾದಾಯಕ ಆಡಿಯೋಗಳನ್ನು ಕೇಳಿ. ನಿಮ್ಮ ಮೆದುಳಿಗೆ ನೀವು ಯಾವ ಮಾಹಿತಿಯನ್ನು ಕೊಡುತ್ತೀರೋ ಅದೇ ನಿಮ್ಮ ನಾಳೆಯ ಆಲೋಚನೆಗಳನ್ನು ರೂಪಿಸುತ್ತದೆ. ಸ್ಟೆಪ್ ನಂಬರ್ 2, ರಿಪೀಟ್ ಪವರ್ಫುಲ್ ಅಫರ್ಮೇಷನ್ಸ್. ಮಲಗೋಕ್ಕಿಂತ ಮೊದಲು ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಡಿ ಮತ್ತು ಈ ರೀತಿಯ ಅಫರ್ಮೇಷನ್ಸನ್ನು ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಧಾನವಾಗಿ ಹೇಳ್ಕೊಳ್ಳಿ. ನಾನು ಶಾಂತನಾಗಿದ್ದೇನೆ, ನನ್ನ ಮನಸ್ಸು ಪ್ರತಿದಿನ ಹೆಚ್ಚು ಶಕ್ತಿಶಾಲಿಯಾಗುತ್ತಿದೆ, ನಾನು ಆರೋಗ್ಯವಂತನು, ನಾನು ಯಶಸ್ಸಿಗೆ ಅರ್ಹನು, ನನ್ನ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಬರುತ್ತಿವೆ. ಈ ಮಾತುಗಳನ್ನು ಕೇವಲ ಹೇಳಬೇಡಿ, ಅವು ಈಗಾಗಲೇ ನಿಜವಾಗಿವೆ ಎಂದು ಮನಸ್ಸಿನಲ್ಲಿ ಅನುಭವಿಸಿ. ಯಾವಾಗ ಭಾವನೆಗಳು ಮತ್ತು ಪದಗಳು ಒಂದಾಗುತ್ತವೆಯೋ ಆಗ ಸಬ್ಕಾನ್ಸಿಯಸ್ ಮೈಂಡ್ ಅದನ್ನು ಸತ್ಯವೆಂದು ಸ್ವೀಕರಿಸಲು ಶುರು ಮಾಡುತ್ತೆ. ಸ್ಟೆಪ್ ನಂಬರ್ 3, ವಿಜುವಲೈಸ್ ಬಿಫೋರ್ ಸ್ಲೀಪಿಂಗ್. ಇದು ಅತ್ಯಂತ ಶಕ್ತಿಶಾಲಿಯ ಅಭ್ಯಾಸ. ಮಲಗೋದಕ್ಕಿಂತ ಮೊದಲು ನಿಮಗೆ ಬೇಕಾದಂತಹ ಜೀವನವನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ. ನೀವು ಯಶಸ್ವಿಯಾಗಿರುವುದು, ಆರೋಗ್ಯಕರವಾಗಿರುವುದು, ಸಂತೋಷದಿಂದ ನಗುತ್ತಿರುವುದು, ನಿಮ್ಮ ಕನಸುಗಳು ನಿಜವಾಗಿರುವುದು, ಈ ಎಲ್ಲ ದೃಶ್ಯಗಳನ್ನು ಸಿನಿಮಾ ನೋಡಿದಂತೆ ಮನಸ್ಸಿನಲ್ಲಿ ನೋಡಿ. ನಮ್ಮ ಮೆದುಳು ಕಲ್ಪನೆ ಮತ್ತು ನಿಜವಾದ ಅನುಭವದ ನಡುವಿನ ವ್ಯತ್ಯಾಸವನ್ನು ಯಾವಾಗಲೂ ಕೂಡ ಸ್ಪಷ್ಟವಾಗಿ ಗುರುತಿಸುವುದಿಲ್ಲ. ಆದ್ದರಿಂದ ಪ್ರತಿದಿನ ಒಂದೇ ರೀತಿಯ ಪಾಸಿಟಿವ್ ವಿಜುವಲೈಸೇಷನ್ ಮಾಡಿದರೆ ನಿಮ್ಮ ಮೆದುಳು ಹೊಸ ನಂಬಿಕೆಗಳನ್ನು ನಿರ್ಮಿಸಲು ಆರಂಭ ಮಾಡುತ್ತದೆ. ಇನ್ನು ಫೈನಲ್ ಮೆಸೇಜ್ ಏನಂದರೆ, ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಶಕ್ತಿ ಹೊರಗಡೆ ಇಲ್ಲ, ಅದು ನಿಮ್ಮ ಮನಸ್ಸಿನ ಒಳಗಡೆನೇ ಇದೆ. ಪ್ರತಿ ರಾತ್ರಿ ಕೇವಲ 10 ನಿಮಿಷ ಪಾಸಿಟಿವ್ ಥಾಟ್ಸ್, ಅಫರ್ಮೇಷನ್ಸ್ ಮತ್ತು ವಿಜುವಲೈಸೇಷನ್ಗೆ ಸಮಯವನ್ನು ಕೊಡಿ. ಇದು ಒಂದು ದಿನದಲ್ಲಿ ಅದ್ಭುತವನ್ನು ಮಾಡದೇ ಇರಬಹುದು, ಆದರೆ ನಿರಂತರವಾಗಿ ಮಾಡಿದರೆ ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ, ನಿಮ್ಮ ಅಭ್ಯಾಸಗಳು ಬದಲಾಗುತ್ತವೆ, ನಿಮ್ಮ ವ್ಯಕ್ತಿತ್ವ ಅನ್ನೋದು ಬದಲಾಗುತ್ತದೆ. ಹಾಗೆ ಕೊನೆಗೆ ನಿಮ್ಮ ಜೀವನವೇ ಹೊಸ ದಿಕ್ಕಿನಲ್ಲಿ ಸಾಗಲು ಆರಂಭವಾಗುತ್ತದೆ. ಇಂದು ರಾತ್ರಿ ಈ ವಿಧಾನವನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ. ನಂತರ ಕೆಲವು ವಾರಗಳ ನಂತರ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ. ಬಹುಶಃ ನಿಮ್ಮ ಹೊಸ ಜೀವನದ ಆರಂಭ ಇಂದಿನ ಈ ರಾತ್ರಿಯಿಂದಲೇ ಆಗಬಹುದು. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತು ಧ್ಯಾನ, ಸಬ್ಕಾನ್ಸಿಯಸ್ ಮೈಂಡ್ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನನ್ನು ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.